ಅರೆ ಯಾವಾಗ ಬಂದ ನೀನು? ಚೆನ್ನಾಗಿದ್ಯಾ? ಕಂಗ್ರ್ಯಾಚುಲೇಷನ್ಸ್ ಓಲ್ಡ್ ಮಾಡ್ಲು. ನಿನ್ ಗಂಡ ಅವನಿಗಿಬ್ಬರು ಧಾರಾವಾಹಿ ಬೊಂಬಾಟಾಗಿ ಬರೀತಿದ್ದಾನೆ. ಎಲ್ ನೋಡಿದ್ರು ಯಾರ ಬಾಯಲ್ಲಿ ಕೇಳಿದ್ರು ಅದೇ ಟಾಪಿಕ್. ನಿಜವಾಗ್ಲು ಆ ಹೆಂಡತಿ ಪ್ರೇಸರ್ ನಡುವೆ ನಡೆಯೋ ಘಟನೆ ಇದೆಯಲ್ಲ, ಕಾಫಿ ತರೋ ಸೀನು, ಸೂಜಿ ದಾರ ಸೀನು ಎಲ್ಲ ನ್ಯಾಚುರಲ್ ಆಗಿದೆ. ಮದುವೆ ಆದ್ಮೇಲೆ ಮೊದಲನೇ ಸಲ ಬರೀತಾ ಇರೋ ಧಾರಾವಾಹಿ ಇದು. ಇದುವರೆಗೂ ಯಾವ್ದಕ್ಕೂ ಸಿಗದೆ ಇರೋ ರೆಸ್ಪಾನ್ಸ್ ಇದಕ್ ಸಿಕ್ಕಿದೆ ಅಂದ್ಮೇಲೆ ಓಲ್ಡ್ ಮಾಡ್ಲು, ಇದರಲ್ಲಿ ನಿಂದು ಏನೋ ಕೈವಾಡ ಇರ್ಲೇಬೇಕು. ಯಾಕೆ ಅಳ್ತಿದ್ಯಾ ನೀನು? ನೀವು ಓದ್ತಾ ಇರೋದು ಧಾರಾವಾಹಿ ಅಲ್ಲ, ನನ್ನ ಜೀವನದ ಕತೆ. ಏನ್ ಹೇಳ್ತಾ ಇದೀಯಮ್ಮ ನೀನು? ಹೌದು, ಅವ್ರು ಬರೀತಿರೋ ಧಾರಾವಾಹಿಲಿ ಹೀರೋ ಅವರೇ. ಆ ಇಬ್ರು ನಾನು ಅಕ್ಕ ದಿನ ಮನೇಲಿ ನಡೆಯೋ ಘಟನೆಗಳನ್ನ ಧಾರಾವಾಹಿಯಾಗಿ ಬರೀತಾ ಇದ್ದಾರೆ. ಆದಿತ್ಯ ಮಾವ ಬನ್ನಿ ಕೂತ್ಕೊಳ್ಳಿ. ನಾನಿಲ್ಲಿ ಕೂತ್ಕೊಳ್ಳಕ್ ಬರ್ಲಿಲ್ಲ. ಮಗಳು ನೋಡಕ್ ಬಂದ್ರ? ಇಲ್ಲ, ನೀವು ಬರಿತಾ ಇರೋ ಅವನಿಗಿಬ್ಬರು ಧಾರಾವಾಹಿ ಓದ್ದೆ, ಅಭಿನಂದಿಸಿ ಹೋಗೋಣ ಅಂತ ಬಂದೆ. ಓ, ಅಷ್ಟೊಂದು ಚೆನ್ನಾಗಿದ್ಯಾ? ತುಂಬಾನೇ, ಮನಸ್ಸಿಗೆ ನೊಂದ್ಕೊಳ್ಳೋ ಅಷ್ಟು. ಆದಿತ್ಯ, ನೀವು ಒಳ್ಳೆ ಆದರ್ಶಗಳು, ಉದಾತ್ತ ವಿಚಾರಧಾರೆ ಇರೋ ಕಥೆ ಕಾದಂಬರಿ ಬರೆಯೋರು, ಜೀವನನ ಬಹಳ ಹತ್ರದಿಂದ ನೋಡಿ ಅರ್ಥ ಮಾಡ್ಕೊಂಡಿರೋರು ಅಂತ ನನ್ನ ಮಗಳು ಉತ್ತರನ ನಿಮಗ್ ಕೊಟ್ಟು ಮದುವೆ ಮಾಡಿದೆ. ಆದ್ರೆ ನೀವು ಬರೀ ಕಥೆ ಕಾದಂಬರಿ ಬರೆಯೋರಲ್ಲ, ಮನುಷ್ಯರ ಹಣೆ ಬರನು ಚೆನ್ನಾಗಿ ಬರೀಬಲ್ರು ಅಂತ ನನಗೀಗ್ಲೇ ಗೊತ್ತಾಗಿತ್ತು. ನೀವು ಬರೀತಿರೋದು ಕಾದಂಬರಿನೇ ಆಗಿದ್ದಿದ್ರೆ ಒಬ್ಬ ಅಭಿಮಾನಿಯಾಗಿ ನಿಮ್ ಕೊರಳಿಗೆ ಹೂನಾರ ಹಾಕಿ ಚಪ್ಪಾಳೆ ತಟ್ತಾ ಇದ್ದೆ. ಇಬ್ರು ಹೆಣ್ಣನ್ನು ಕಟ್ಕೊಂಡಿರೋ ದೇವರಾಗಿದ್ದಿದ್ರೆ ಕೈ ಎತ್ತಿ ನಮಸ್ಕಾರ ಮಾಡ್ತಿದ್ದೆ. ಆದ್ರೆ ನೀವು ಬರಿತಾ ಇರೋದು ನಿಮ್ಮ ನಿತ್ಯ ಜೀವನದ ಕಥೆನ. ಉತ್ತರ ಬಾಳಗೆ ಇಷ್ಟೊಂದು ಅನ್ಯಾಯ ಆಗ್ತಿದೆ ಅಂತ ಗೊತ್ತಾಗೇನು ಮುಂದಕ್ಕೆ ನೀವು ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಹೇಗೆ ಮಾತಾಡದೆ ಸುಮ್ನೆ ಇರ್ಲಿ? ಅವಳು ಬಾಳಗೆ ಅನ್ಯಾಯ ಆಗ್ತಿದ್ರು ನೋಡ್ಕೊಂಡು ಸುಮ್ನೆ ಇರಕ್ ಸಾಧ್ಯನಾ? ನಾನೇನು ಅವಳಿಗೆ ಅನ್ಯಾಯ ಮಾಡಿಲ್ವಲ್ಲ? ಓ, ಕಟ್ಕೊಂಡ ಹೆಂಡತಿ ಮನೇಲಿ ಇರಬೇಕಾದ್ರೆ ಇನ್ನೊಂದು ಹೆಣ್ಣನ್ನ, ಅದು ಅವರ ಅಕ್ಕನ್ನೇ ತಂದಿಟ್ಕೊಳ್ಳೋದು ಅನ್ಯಾಯ ಅಲ್ವಾ? ಮನೇಲಿ ಊಟ ಸಿಗ್ತಿದ್ರೆ ಹೋಟ್ಲಿಗೆ ಹೋಗಿ ಊಟ ಮಾಡ್ಬೇಕಾಗುತ್ತೆ. ಇದು ಅಷ್ಟೇ. ಏನೇ ದೇಶದಲ್ಲಿ ಗಂಡಸರಿಗೆ ಬರ ಬಂದಿದೆ ಅಂತ ನಿನ್ ತಂಗಿ ಗಂಡನ ಹಿಂದೆನೆ ಬಿದ್ದಿದ್ಯಾ? ನಾನು ಅಂದ್ರೆ ಅವ್ರಿಗಿಷ್ಟ. ಇಷ್ಟ ಅಂತ ನಿನ್ನ ತಂಗಿ ಅನ್ನೋದನ್ನು ಮರೆತು ಅವಳು ಬಾಳ್ನ ಹಾಳು ಮಾಡ್ತಾ ಇದೀಯಾ? ಬಾಳನ್ನ ಹಾಳು ಮಾಡೋ ಬುದ್ಧಿ ನಿಂದು. ನನ್ನ ಕುತ್ತಿಗೆಗೆ ಬೀಳ್ಬೇಕಾದ ತಾಳಿನ ಇವಳು ಕುತ್ತಿಗೆ ಕಟ್ಸಿ ನನ್ನ ಬಾಳನ್ನೇ ನಾಶ ಮಾಡಿದವನು ನೀನು. ಅದು ನಿನ್ನ ಕೈಯಾರ ನೀನೇ ಮಾಡ್ಕೊಂಡಿದ್ದು. ಅದಕ್ಕೆ ಕೈ ಜಾರಿದನ್ನ ದಕ್ಕಿಸ್ಕೊತಾ ಇದ್ದೀನಿ. ಮುಚ್ಚೆ ಬಾಯಿ. ಅವನಿಗೆ ಎರಡನೇ ಹೆಂಡತಿಯಾಗಿ ಬಾಳ್ತೀಯಾ? ಯಾಕೆ? ತಪ್ಪ ಅಂತ ಕೇಳ್ತಾ ಇದೀಯ ನೀನು? ಎರಡನೇ ಮದ್ವೆ ಮಾಡ್ಕೊಳ್ಳೋದು ತಪ್ಪೇ ಆದ್ರೆ ಎರಡನೇ ಹೆಂಡತಿ ಇರಬಾರ್ದು ಅಂತ ಅನ್ಕೊಂಡ್ರೆ ನೀನ್ ಎರಡನೇ ಮದ್ವೆ ಯಾಕೆ ಮಾಡ್ಕೊಂಡೆ? ನನಗ್ ಮಲತಾಯಿನ ಯಾಕೆ ಕರ್ಕೊಂಡ್ ಬಂದೆ? ನಿಮ್ಮ ತಾಯಿ ಸತ್ತ ಮೇಲೆ ನಿನಗೆ ತಾಯಿ ಪ್ರೀತಿನಲ್ಲಿ ಕೊರತೆ ಬರಬಾರದು ಅನ್ನೋದಕ್ಕೋಸ್ಕರ ಎರಡನೇ ಮದುವೆ ಮಾಡ್ಕೊಂಡು ಬಂದೆ. ಇಲ್ಲಿನೂ ಉತ್ತರ ಬದುಕಿದ್ದಾಳೆ. ಇವಳು ಬದುಕಿದ್ರು ಸತ್ತ ಹಾಗೆ. ಅವಳ ಬಗ್ಗೆ ಇನ್ನೊಂದೇ ಒಂದು ಮಾತಾಡಿದ್ರು ನಿನ್ನ ಇಲ್ಲೇ ಕತ್ತರಿಸಾಕ್ಬಿಡ್ತೀನಿ. ನಡಿ ಮನೆಗೆ. ನಾನ್ ಬರಲ್ಲ, ಇಲ್ಲೇ ಇರ್ತೀನಿ. ಇದು ಅವಳ ಮನೆ, ನಿನ್ನ ಮನೆ ಅಲ್ಲ. ಇಲ್ಲಿರೋ ಅಧಿಕಾರ ನಿನಗಿಲ್ಲ. ನಡಿ ಮನೆಗೆ. ನಾನ್ ಬರಲ್ಲ. ಬಾ ಅಂದ್ರೆ ಬರ್ಬೇಕು. ನಡಿಯ ಮನೆಗೆ. ನಡಿಯ. ಪ್ರಜ್ಞಾ, 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 ಬಾ ಹೋಗೋಣ. ಎಲ್ಲಿಗೆ? ನಮ್ಮನೆಗೆ. ನಿಮ್ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಇವಳು ನಿಮ್ಗೇನಾಗ್ಬೇಕು? ಅವಳು ನನಗೆ ಬೇಕಾದವಳು. ಮದುವೆ ಆಗಿರೋ ನಿಮಗೆ ಮದುವೆ ಆಗದೆ ಇರೋ ಇವಳು ಹೇಗ್ ಬೇಕಾದವಳು ಆಗ್ತಾಳೆ? ನಿಮಗೆ ಬೇಕಾದವಳು ಆಗ್ಬೇಕಾದವಳು ನಿಮ್ಮನ್ಲೇ ಇದ್ದಾಳೆ. ಯಾರು ಬೇಕಾದವಳು ಅಂತ ನಿರ್ಧಾರ ಮಾಡಬೇಕಾದ್ದು ನಾನು, ನೀವಲ್ಲ. ರಂಗಮ್ಮ, ಮಾಣಿಕ್ಯಂ, ಹೆಗ್ಡೆ, ಎಲ್ರೂ ಕೇಳಿಸ್ಕೊಳ್ಳಿ.
ಇನ್ಮೇಲಿಂದ ಪ್ರಜ್ಞಾ ಈ ಮನೇಲಿ ಇರ್ತಾಳೆ. ಈ ಮನೇಲಿ ನನಗೇನು ಮರ್ಯಾದೆ ಕೊಡ್ತೀರೋ ಅದೇ ಮರ್ಯಾದೆ ಅವಳಿಗೂ ಕೊಡಬೇಕು. ಏನಾದ್ರೂ ವ್ಯತ್ಯಾಸ ಆದ್ರೆ ನೀವ್ ಯಾರು ಮನೇಲಿರಲ್ಲ. ಬಿ ಕೇರ್ಫುಲ್. ಕೇಳಿಸ್ಕೊಂಡ್ಯಾ ನನ್ನ ಆದಿತ್ಯ ಏನ್ ಹೇಳ್ದ ಅಂತ? ನಾನು ಅಂದ್ರೆ ಎಷ್ಟೊಂದು ಪ್ರೀತಿ, ಎಷ್ಟೊಂದು ಗೌರವ ಕೊಡ್ತಾನೆ ಅಂತ. ಅಕ್ಕ, ಅವ್ರು ನಿಜವಾಗ್ಲೂ ಪ್ರೀತಿಸಿದ್ದು ನನ್ನ ಪತ್ರನ. ಪತ್ರಗಳನ್ನ, ಕಲ್ಪನೆಗಳನ್ನ ಯಾರು ಪ್ರೀತಿಸಲ್ಲ, ಸೌಂದರ್ಯನ ಪ್ರೀತಿಸ್ತಾರೆ. ಕಾರ್ ಟೈರ್ ಪಂಚರ್ ಆದ್ರೆ ಟೈರ್ ಬದಲಾಯಿಸಿ ಸ್ಟೆಪ್ನಿ ಹಾಕ್ತವೆ. ಎಲ್ಲಿವರೆಗೂ ಒರಿಜಿನಲ್ ಟೈರ್ ಬರೋವರು. ನಿನ್ನ ಪರಿಸ್ಥಿತಿನೂ ಕೂಡ ಅದೇ. ನಾನು ಒರಿಜಿನಲ್, ನೀನು ಸ್ಟೆಪ್ನಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಮರ್ಯಾದೆಯಾಗಿ ಆಚೆ ಹೋಗು. ಗೆಟ್ ಔಟ್. ಕರುಣೆ ತೋರಿಸಿ ನಿನ್ನಲ್ಲಿ ಕರ್ಕೊಂಡ್ ಬಂದು ನನ್ನ ಮನೇಲಿ ಸ್ಥಾನ ಕೊಟ್ರೆ ಶಟ್ ಅಪ್. ಆ ಜಾಗ ನಿನಗೆ ಕೊಟ್ಟಿದ್ದು ನಾನು, ನಿನಗೆ ಹೆಂಡತಿ ಸ್ಥಾನ ಕೊಟ್ಟಿದ್ದು ನಾನು, ನಿನಗ ತಾಳಿ ಕೊಟ್ಟಿದ್ದು ನಾನೇ. ನನ್ನ ತಾಳಿ ನನಗೆ ಕೊಟ್ಬಿಡು. ಕೊಡಲ್ಲ. ಕೊಡ್ತೀಯೋ ಇಲ್ವೋ? ಕೊಡಲ್ಲ. ಕೊಡು. ಕೊಡಲ್ಲ. ಕೊಡ್ತೀಯೋ ಇಲ್ವೋ? ಕೊಡಲ್ಲ. ಇಲ್ವೋ? ಕೊಡಲ್ಲ. ನನಗೆ ಈ ತಾಳಿ ಬೇಕು. ಕೊಡಲ್ಲ. ಕೊಡೆ. ಕೊಡಲ್ಲ. ಕೊಡ್ತೀಯೋ ಇಲ್ವೋ? ಕೊಡಲ್ಲ. ಕೊಡಲ್ಲ. ಇಲ್ವೋ? ಏನಮ್ಮ, ಏನಾಯ್ತು? ಏನಮ್ಮ? ನನಗೆ ಬದುಕು ಬೇಡ, ಈ ಬಾಳು ಬೇಡ. ಹಾಗೆಲ್ಲ ಮಾತಾಡ್ಬಾರ್ದು. ಈಗ ಏನ್ ನಡೀತು? ಅಕ್ಕ ಏನು ಕೇಳಿದ್ರು ಅದನ್ನ ಕೊಟ್ಬೇಡು ಅಂತ ಹೇಳ್ತಿದ್ದೆ. ನೀನ್ ಹೇಳ್ದಾಗೆ ನನಗ್ ಕೊಟ್ಟು ಬೊಂಬೆನ್ ಕೊಟ್ಬಿಡು ಅಂದ್ಲು, ಕೊಟ್ಬಿಟ್ಟೆ. ನನಗ್ ಬಂದ ಪ್ರೈಸ್ ನ ಕೊಡು ಅಂದ್ಲು, ಕೊಟ್ಬಿಟ್ಟೆ. ನನಗೆ ಹಿಡಿಸಿದ ಸೀರೆನ್ ಕೊಡು ಅಂದ್ಲು, ಅದನ್ನು ಕೊಟ್ಬಿಟ್ಟೆ. ನನ್ನ ಆಸೆಗಳನ್ನ ಸಹಿಸ್ಕೊಂಡು ಅಕ್ಕ ಏನು ಕೇಳಿದ್ರು ಅದನ್ನ ಕೊಟ್ಬಿಟ್ಟೆ. ಕೇಳ್ತಿದ್ದಾಳಮ್ಮ, ನನ್ನ ಗಂಡನ ಕೊಡು ಅಂತ ಕೇಳ್ತಿದ್ದಾಳಮ್ಮ. ಹೇಳಮ್ಮ, ಈಗ ಏನ್ ಮಾಡು ಅಂತೀಯ? ನನ್ನ ಬಾಳನ್ನ ಕೊಟ್ಬಿಡು ಅಂತೀಯ? ಅಮ್ಮ, ಮಲ್ತಾಯಿಯಾಗಿದ್ದ ಪಾಪಕ್ಕೆ ಎಲ್ಲ ಸಹಿಸ್ಕೊಂಡು ಹೆತ್ತ ತಾಯಿ ತರ ನೋಡ್ಕೊಂಡೆ. ನೀನ್ ಗೊಂಬೆ ಕೇಳಿದ್ರು, ನೀನ್ ಸೀರೆ ಕೇಳಿದ್ರು, ಏನನ್ ಕೇಳಿದ್ರು ಕೊಡು ಅಂದೆ. ಯಾಕೆ ಗೊತ್ತಾ? ಆಗ ಅಲ್ಲಿ ಮತ್ತೊಂದ್ ಗೊಂಬೆ, ಮತ್ತೊಂದ್ ಸೀರೆ ಇದ್ದಿದ್ರಿಂದ ಈಗ ತಾಳಿಗ್ ಬದಲಾಗಿ ಬೇರೆ ತಾಳಿ ಇಲ್ಲ. ಗಂಡನ್ ಬದಲು ಇನ್ನೊಬ್ಬ ಗಂಡ ಬರೋದಿಲ್ಲ. ಇಲ್ಲಿವರೆಗೂ ನಿನಗೆ ಕೊಡೋದನ್ನ ಕಲ್ಸದ್ನೇ ಹೊರತು ತಗೊಳ್ಳೋದನ್ನ ಕಲ್ಸಿಲ್ಲ. ಈಗ ನಿನ್ ತಾಯಿಯಾಗಿ ಹೇಳ್ತಾ ಇದ್ದೀನಿ, ನಿನ್ ತಾಳಿನ ಉಳಿಸ್ಕೊ, ನಿನ್ ಗಂಡನ ನೀನೇ ದಕ್ಕಿಸ್ಕೊ. ಹಾ, ಏನಾಯ್ತು? ಈ ಲಗೇಜ್ಗಳನ್ನ ತಗೊಂಡು ತಕ್ಷಣ ಈ ಮನೆಯಿಂದ ಆಚೆ ಹೋಗು. ನನ್ನನ್ನೇ ಆಚೆ ಹೋಗುಂತ್ಯಾ? ಎಷ್ಟೇ ಧೈರ್ಯ ನಿನಗೆ? ಒಂದು ಹೆಜ್ಜೆ ಮುಂದೆ ಇಟ್ರೆ ಕಾಲ್ ಮುರ್ದು ಹಾಕ್ಬಿಡ್ತೀನಿ. ಹೋಗು, ಹೋಗೆ. ತಕ್ಷಣ ಈ ಮನೆ ಬಿಟ್ಟು ಹೋಗು. ನಾನು ಈ ಮನೆ ಕಾಲಿಟ್ಟಿದ್ದು ನಿನ್ನನ್ನ ಈ ಮನೆಯಿಂದ ಆಚೆಗೋಡ್ಸೋಕೆ, ನಿನ್ನ ಗಂಡನ ನನ್ನ ಗಂಡನಾಗಿ ಮಾಡ್ಕೊಳ್ಳೋಕೆ. ಮುಚ್ಚು ಬಾಯ್. ಇನ್ನು ಮುಂದೆ ನನ್ನ ಗಂಡನ ಮೇಲೆ ನಿನ್ನೆರಳು ಬಿತ್ತು ಅಂದ್ರೆ ನಿನ್ನ ಅಡ್ಡಡ್ಡವಾಗಿ ಸೀಳ್ಬಿಡ್ತೀನಿ. ಏನೇ ಬೊಗಳ್ದೆ? ನನಗಿಂತ ಮುಂಚೆ ಹುಟ್ಟಿದ್ಯಾ, ಅದಕ್ಕೆ ಬದುಕೊಂಡ್ಬಿಟ್ಟೆ. ಗೆಟ್ ಔಟ್. ನನ್ನನ್ನ ಆಚೆ ಹೋಗು ಅನ್ನೋದಕ್ಕೆ ನೀನ್ ಯಾರೇ? ಈ ಮನೆ ಗೃಹಿಣಿ, ಈ ಮನೆಗೆ ಯಜಮಾನಿ. ಯಜಮಾನಿ ನೀನಲ್ಲ, ಆದಿತ್ಯ. ಅವರು ನನ್ನ ಗಂಡ. ನಾನು ಇಲ್ದೇ ಇರೋದನ್ನ ನೋಡಿ ನನ್ನ ಕುತ್ತಿಗೆಗೆ ಬೀಳ್ಬೇಕಾದ ತಾಳಿನ ನೀನು ಕಟ್ಟಿಸ್ಕೊಂಡು ಗಂಡ ಅಂತೀಯಾ? ಈ ಮಂಗಳಸೂತ್ರ ನಿನ್ನ ಕುತ್ತಿಗೆಯಲ್ಲಿ ಬೀಳೋ ಯೋಗ ಏನಾದ್ರೂ ಇದ್ದಿದ್ರೆ ನಿನಗ ಅವತ್ತು ಆ ದುರ್ಬುದ್ಧಿ ಹುಟ್ಟಾನೂ ಇರ್ಲಿಲ್ಲ, ಈ ತಾಳಿ ನನ್ನ ಕುತ್ತಿಗೆಯಲ್ಲಿ ಬೀಳ್ತಾನೂ ಇರ್ಲಿಲ್ಲ. ಅದು ನಿನ್ನ ಕುತ್ತಿಗೆಯಲ್ಲಿ ಇದ್ದು ನೀನು ಸಾಧಿಸಿದಾದ್ರೂ ಏನೇ, ಇಲ್ಲದೆ ನಾನು ಕಳ್ಕೊಂಡಿದ್ದಾದ್ರೂ ಏನು? ಗಂಡ ಅಂತ ನೀನ್ ಅಂದ್ಕೊಂಡ್ರೆ ಸಾಲ್ದೆ, ಹೆಂಡತಿ ಅಂತ ಆದಿತ್ಯನು ಅಂದ್ಕೋಬೇಕು. ಅಂದ್ಕೊಂಡಿರೋದ್ರಿಂದಾನೆ ನಿನ್ನ ಫೋಟೋಸ್ನ ಆಚೆಗೆ ಬಿಸಾಕಿದ್ದು. ಏಯ್, ಆವತ್ತು ನಿನ್ನ ಗೋಳು ನೋಡ್ಲಾರ್ದೆ ನನ್ನ ಫೋಟೋಸ್ನ ಆಚೆಗೆ ಬಿಸಾಕಿದ್ದು. ಇವತ್ತು ನನ್ನನ್ನು ಮರೆಯೋಕಾಗ್ದೆ ಜಗಳ ಆಡಿ ಮತ್ತೆ ಈ ಮನೆಗೆ ಕರ್ಕೊಂಡು ಬಂದ. ಅದಕ್ಕೆ ಹೇಳ್ತಾ ಇದ್ದೀನಿ, ಹೋಗ್ಬೇಕಾದವಳು ನೀನು, ಇರ್ಬೇಕಾದವಳು ನಾನು. ಏನು ಏನೇ ಜಗಳ? ಈ ಮನೇಲಿ ಇರ್ಬೇಕಾದಳು ನಾನಾ ಇವಳ? ಹೇಳಿ. ಹೇಳಾದಿತ್ಯ, ನಿನಗೆ ಇವಳು ಬೇಕಾ, ನಾನು ಬೇಕಾ?
ಹೇಳ್ರಿ, ಈ ಮನೇಲಿ ನಾನು ಇರ್ಬೇಕೋ ಇಲ್ಲ ಇವಳು ಇರ್ಬೇಕೋ? ಹೇಳಾದಿತ್ಯ, ಹೇಳು. ನಿನ್ನ ಮನಸ್ಸಿನಲ್ಲಿರೋ ಮಾತನ್ನ ಹೇಳು. ಮಾತಾಡ್ರಿ. ಇವಳನ್ನ ಕೈಯಾರ ಎತ್ಕೊಂಡ್ ಬಂದ್ರು, ನೀವು ಪ್ರೀತಿಯಿಂದ ಇವಳಿಗೆ ಸೇವೆ ಮಾಡಿದ್ರು, ಕಾರ್ನಲ್ಲಿ ಸುತ್ತಾಡ್ಸಕ್ಕೆ ಹೊರಗ್ ಕರ್ಕೊಂಡು ಹೋದ್ರು. ನಾನು ಇಲ್ಲಿವರೆಗೂ ಸಹಿಸ್ಕೊಂಡಿದ್ದೆ. ಯಾಕೆಂದ್ರೆ ಇವಳ ಕುತ್ತಿಗೆನಲ್ಲಿ ಕಟ್ಟಬೇಕಾದ ತಾಳಿ ನನ್ನ ಕುತ್ತಿಗೆನಲ್ಲಿ ಕಟ್ಟಿಸ್ಕೊಂಡು ಪಾಪ ಮಾಡಿರೋದ್ರಿಂದ. ದಿಕ್ಕಿಲ್ದೆ ಹಾಸ್ಪಿಟಲ್ ನಲ್ಲಿ ಬಿದ್ದು ಅಳ್ತಾ ಇದ್ದಾಗ ಒಡ ಹುಟ್ಟೋಳಲ್ವಾ ಅಂತ ಕನಿಕರದಿಂದ ಈ ಮನೆ ಕರ್ಕೊಂಡ್ ಬಂದು ಜಾಗ ಕೊಟ್ಟಿರೋದ್ರಿಂದ ತಡ್ಕೊಂಡೆ, ಸಹಿಸ್ಕೊಂಡೆ. ಇನ್ ತಡ್ಕೊಳಕ್ಕಾಗಲ್ಲ, ಸಹಿಸೋಕ್ಕಾಗಲ್ಲ. ಹೇಳಿ, ನಾನ್ ಬೇಕಾ ಇವಳು ಬೇಕಾ? ಹೇಳಾದಿತ್ಯ, ಹೇಳು. ದೇವ್ರು ಹೇಳಿ, ದೇವ್ರು ಅಭಿಮಾನಿಗಳ ಕೈಲಿ ಸಸ್ಪೆನ್ಸ್ ತಡೆಯಕ್ಕಾಗ್ತಿಲ್ಲ. ಕ್ಲೈಮ್ಯಾಕ್ಸ್ ಏನು ಅಂತ ಹೇಳ್ಬಿಡಿ. ಏನ್ರಿ ಅದು? ಏನು ಅಂತ ಕೇಳ್ತಾ ಇದ್ದೀರಾ ನೀವು? ಅವನಿಗಿಬ್ರು ಕ್ಲೈಮ್ಯಾಕ್ಸ್ ಏನು ಅಂತ ಜನರು ಟೆಲಿಫೋನ್ ಮೇಲೆ ಟೆಲಿಫೋನು, ಟೆಲಿಗ್ರಾಮ್ ಮೇಲೆ ಟೆಲಿಗ್ರಾಮ್ ಕೊಡ್ತಾ ಇದ್ದಾರೆ. ನಮ್ಮ ಹೀರೋ ಚಂದ್ರು ಅವನ ಹೆಂಡತಿ ಭಾರತಿ ಜೊತೆ ಸೆಟ್ಲ್ ಆಗ್ತಾನ, ಇಲ್ಲ ಅವನ ಪ್ರೇಯಸಿ ಪ್ರೇಮ ಜೊತೆ ಸೆಟ್ಲ್ ಆಗ್ತಾನ? ಹೇಳಿ, ಪುಣ್ಯ ಕಟ್ಕೊಳ್ಳಿ ದೇವ್ರು, ಹೇಳಿ, ಕಮಾನ್ ಹೇಳಿ. ಹೇಗೆ ಮುಕ್ತಾಯ ಮಾಡ್ತೀರಾ? ವಾಟ್ ಈಸ್ ದ ಎಂಡ್? ಅದನ್ನೇ ಯೋಚಿಸ್ತಾ ಇದ್ದೀನಿ. ಹೆಂಡ್ತಿನ, ಪ್ರೇಯಸಿನ ಯಾರ ಜೊತೆ ಸೆಟ್ಲ್ ಆಗ್ಬೇಕು ಅಂತ ಇವತ್ತೇ ತೀರ್ಮಾನ ಮಾಡ್ತೀನಿ. ಅಬ್ಬಾ, ಈಗ ನೆಮ್ಮದಿ ಆಯ್ತು. ನಿಮ್ಮ ಕಾದಂಬರಿಯಿಂದ ನನ್ನ ಪತ್ರಿಕೆ ಮನೆ ಮನೆ ಮಾತಾಗಿದೆ. ಅದಕ್ಕೋಸ್ಕರ ತಮಗೆ ಒಂದೇ ಒಂದು ಸ್ಮಾಲ್ ಪ್ರೆಸೆಂಟೇಷನ್ ಈ ಕಾರ್ನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ತಗೋಬೇಕು. ತಗೊಳ್ಳಿ ದೇವ್ರು, ಬೇಡ ಅನ್ಬಿಡಿ ದೇವ್ರು. ಅಯ್ಯಾ, ತಗೊಳ್ಳಿ ಅಂತಂದ್ರೆ ಹಾಗಿಟ್ಕೊಳ್ಳಿ. ಅರೆ ಏನಮ್ಮ ಹಾಗೆ ನಿಂತ್ಬಿಟ್ಟಿದಿರಲ್ಲ? ಕಾರು ಹೊರಗಡೆ ಇಳಿಸಿದೀನಿ, ಒಳಗಡೆ ಹೋಗಿ ಅರಶಿನ ಕುಂಕುಮ ತಗೊಂಡ್ಬಂದು ಕಾರಿಗೆ ಪೂಜೆ ಮಾಡಿ ಗಂಡ ಹೆಂಡತಿರಿಬ್ರು ದೇವಸ್ಥಾನಕ್ಕೆ ಹೋಗಿ ಹಾಗೆ ಒಂದು ರೌಂಡ್ ನೋಡ್ಕೊಂಡ್ ಬನ್ನಿ. ಅರೆ ನಿಂತೇ ಇದೀರಲ್ಲ, ನಡೀರಿ ಒಳಗೆ, ಅರಶಿನ ಕುಂಕುಮ ತರ ನಡೀರಿ. ಇದೇನಮ್ಮ, ಅರಶಿನ ಕುಂಕುಮನ ಕೆಳಗೆ ಹಾಕ್ಬಿಟ್ರಿ? ಕೈ ಜಾರ್ಬಿಡ್ತು. ಏನ್ ಯೋಚನೆ ಮಾಡ್ತಿದ್ಯಾ? ಅವನಿಗಿಬ್ರು ಕ್ಲೈಮ್ಯಾಕ್ಸ್ ಬಗ್ಗೆ. ಮದ್ವೆಗಿಂತ ಪ್ರೀತಿನೇ ದೊಡ್ಡದು ಅಂತ ನನ್ನನ್ನು ಕಾರ್ ಹತ್ತಿಸ್ಕೊಂಡು ಪ್ರೂವ್ ಮಾಡಿದೆ. ನಿನ್ ಧಾರಾವಾಹಿಗೆ ಇದಕ್ಕಿಂತ ಒಳ್ಳೆ ಕ್ಲೈಮ್ಯಾಕ್ಸ್ ಬೇರೆ ಯಾವ್ದಿರುತ್ತೆ? ಅದ್ ಸರಿ, ಅವನ ಹೆಂಡತಿ ಪಾತ್ರ ಏನ್ ಮಾಡ್ಬೇಕು? ಹೀರೋ ಅವಳನ್ನ ಪವಿತ್ರವಾಗಿಟ್ಟಿರೋದ್ರಿಂದ ಅವನಿಗೆ ಇನ್ನೊಂದು ಮದ್ವೆ ಮಾಡಿ ಪ್ರೇಯಸಿ ಜೊತೆನೆ ಸೆಟ್ಲ್ ಆಗ್ತಾನೆ. ಸಪೋಸ್ ಪ್ರೇಯಸಿಗೆ ಮದುವೆ ಮಾಡಿ ಹೆಂಡತಿ ಜೊತೆಗೆ ಸೆಟ್ಲ್ ಆದ್ರೆ? ತನ್ನನ್ನು ಪ್ರೀತಿಸ್ತವನು ತನಗ್ ಸಿಕ್ಕದೆ ಹೋದ್ರೆ ಈ ಪ್ರೇಯಸಿ ಸಾಯೋದಕ್ಕೂ ಸಿದ್ಧವಾಗ್ತಾಳೆ. ಆದ್ರೆ ಇನ್ನೊಬ್ಬನ್ ಮಾತ್ರ ಮದ್ವೆ ಮಾಡ್ಕೊಳ್ಳೋದಿಲ್ಲ. ಗುಡ್, ಒಳ್ಳೆ ಕ್ಲೈಮ್ಯಾಕ್ಸ್. ನಮ್ಮಲ್ಲೇ ಒಂದು ಮಾತು ಕೇಳ್ತೀನಿ. ನಮ್ಮ ಹೀರೋ ಹೆಂಡತಿ ಜೊತೆ ಸೆಟ್ಲ್ ಆದ್ರೆ ಚೆನ್ನಾಗಿರುತ್ತಾ, ಇಲ್ಲ ಪ್ರೇಯಸಿ ಜೊತೆ ಸೆಟ್ಲ್ ಆದ್ರೆ ಚೆನ್ನಾಗಿರುತ್ತಾ? ಹೆಂಡತಿ ಜೊತೆಲಿ ಸೆಟ್ಲ್ ಆಗೋದೆ ನ್ಯಾಯ ಅಲ್ವಾ? ಅಯ್ಯೋ, ನ್ಯಾಯ ಬಿಡಿ ಅಮ್ಮ, ವೆರೈಟಿ ಬೇಕಲ್ಲಮ್ಮ. ಜನ ಇವಾಗ ಚೇಂಜ್ ಕೇಳ್ತಾರೆ. ನನ್ನ ಪ್ರಕಾರ ಹೆಸರು ಬರುತ್ತೆ, ಏನಂತೀರಾ? ಮದ್ವೆ ದಿನ 100 ವರ್ಷ ಹೆಂಡತಿ ಜೊತೆ ಅನ್ಯೋನ್ಯವಾಗಿರ್ತೀನಿ ಅಂತ ಅಗ್ನಿ ಸಾಕ್ಷಿಯಾಗಿ ಪ್ರಮಾಣ ಮಾಡಿ 100 ದಿನಾನೂ ಆಗದೆ ಹೆಂಡತಿನ ಬಿಟ್ಬಿಡೋದು ಆ ಗಂಡನಿಗೆ ಧರ್ಮನ? ಏನಮ್ಮ ಹೇಳ್ತಾ ಇದೀಯ ನೀನು? ತಾಳಿ ಕಟ್ಟಿಸ್ಕೊಂಡು ಹೆಂಡತಿಗೆ ಗಂಡ ದಕ್ಕಬೇಕು. ಓ, ತಾಳಿ ಕಟ್ಸ್ಕೊಂಡು ಮಾತ್ರಕ್ಕೆ ಹೆಂಡತಿ ಆಗ್ಬಿಡ್ತಾಳ? ಹೆಂಡತಿಯಾಗಿ ಗಂಡನಿಗೆ ಒಂದಿನಾದ್ರೂ ಅನ್ನ ಹಾಕಿದ್ಲಾ, ಹಾಸಿಗೆ ಹಾಸದ್ಲಾ, ಸುಖ ಕೊಟ್ಲಾ, ಸಂಸಾರ ನಡೆಸಿದ್ಲಾ? ಓ, ಹೆಂಡತಿ ಆಗ್ಬಿಟ್ಲಂತೆ ಹೆಂಡತಿ. ಅವಳು ಸುಖ ಪಡ್ಲಿಲ್ಲ, ಅವನಿಗೂ ಸುಖ ಕೊಡ್ಲಿಲ್ಲ. ಹೀಗಿರ್ಬೇಕಾದ್ರೆ ಆ ಗಂಡ ಈ ಹೆಂಡತಿ ಜೊತೆ ಹೇಗಮ್ಮ ಸಂಸಾರ ಮಾಡ್ತಾನೆ? ಆ ಹೆಂಡತಿ ಗಂಡನಿಗಂತೂ ಸುಖ ಕೊಡ್ಲಿಲ್ಲ. ಕೊನೆ ಪಕ್ಷ ಆ ಗಂಡನ್ನು ಪ್ರೇಯಸಿನ ಜೊತೆ ಮಾಡಿದ್ರೆ ಅವರಾದ್ರೂ ಸುಖವಾಗಿರ್ತಾರಲ್ಲ. ಇಲ್ಲ ಅಂದ್ರೆ ಪ್ರೀತಿಸ್ಬಿಟ್ಟು
ಮದುವೆ ಮಾಡ್ಕೊಳಕ್ ಆಗ್ಲಿಲ್ಲ ಅಂತ ಒದ್ದಾಡ್ತಾ ಇರೋ ಪ್ರೇಯಸಿ, ಮದುವೆ ಮಾಡ್ಕೊಂಡು ಪ್ರೀತಿ ಸಿಕ್ಲ ಅಂತ ಒದ್ದಾಡ್ತಾ ಇರೋ ಹೆಂಡತಿ, ಇವರಿಬ್ಬರಿಗೂ ನ್ಯಾಯ ದೊರಕಿಸ್ಕೊಳಕ್ ಆಗಲ್ಲ ಅಂತ ಒದ್ದಾಡ್ತಾ ಇರೋ ಗಂಡ. ಟೋಟಲಿ 3 ಜನನು ಸಫರ್ ಮಾಡ್ಬೇಕಾಗತ್ತೆ. ನನ್ನ ಕೇಳಿದ್ರೆ ಈ ಹೆಂಡತಿ ಆ ಗಂಡನು ಪ್ರೇಯಸಿನೂ ಜೊತೆ ಮಾಡಿ ಆ ಹೆಂಡತಿ ಸಾಯೋದೆ ಕರೆಕ್ಟ್. ಸಾಯ್ಬೇಕಾ? ಹೇಗೆ? ಸಾಯೋದು ಅಂದ್ರೆ ಹೇಗೆ? ಸೂಯಿಸೈಡ್, ಆತ್ಮಹತ್ಯೆ. ಗಂಡನಿಗೆ ಉಪಯೋಗವಾಗದಿರೋ ಹೆಂಡತಿ ಬದುಕಿರೋದಕ್ಕಿಂತ ಸಾಯೋದೇ ಲೇಸು. ಒಂದು ಪಕ್ಷ ನಮ್ಮ ಕಾದಂಬರಿ ಏನಾದ್ರು ಆ ಭಾರತಿ ಸತ್ತೋಗ್ಬಿಟ್ರೆ ಅವಳ ಕ್ಯಾರೆಕ್ಟರ್ ಸಿಕ್ಕಾಪಟ್ಟೆ ಎಲಿವೇಟ್ ಆಗ್ಬಿಡುತ್ತೆ. ಗಂಡನಿಗೋಸ್ಕರ ಪ್ರಾಣನೇ ತ್ಯಾಗ ಮಾಡಿದ ಹೆಂಡತಿ ಅಂತ ಎಲ್ಲ ಓದುಗರ ಮನಸ್ಸಲ್ಲಿ ಶಾಶ್ವತವಾಗಿ ಉಳಿದು ಬಿಡ್ತಾಳೆ. ಮುಕ್ತಾಯ ಹೀಗೆ ತಾನೇ ಇರ್ಬೇಕಮ್ಮ. ನೀವು ಯೋಚನೆ ಮಾಡಿ. ಅಮ್ಮ, ಆದಿತ್ಯ ಅವರಿಗೆ ಈ ವಿಷಯ ತಿಳಿಸಿ ಅವರ ಅಭಿಪ್ರಾಯ ಏನು ಅಂತ ಅವರು ಬಂದ ತಕ್ಷಣ ನನಗೆ ಫೋನ್ ಮಾಡಿಸ್ಬಿಡಿ. ನಾನು ಹಾಯಾಗಿ ನಿದ್ದೆ ಮಾಡ್ಬಿಡ್ತೀನಿ. ಒಂದು ಪಕ್ಷ ಅವರೇನಾದ್ರೂ ಮರ್ತು ಬಿಟ್ರೆ ನೀವು ನನಗೆ ಫೋನ್ ಮಾಡಬೇಕು. ಮರಿಬೇಡಿ ಅಮ್ಮ, ನಿಮ್ಮ ಫೋನ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಕ್ಲೈಮ್ಯಾಕ್ಸ್ ಏನು ಅಂತ ಹೇಳಬೇಕು. ಬರ್ತೀನಮ್ಮ, ಬರ್ತೀನಿ. ಹೇಗಿದೆ ಜಾಗ? ಫ್ಯಾಂಟಾಸ್ಟಿಕ್. ಈ ಪ್ಲೇಸ್ ಏನಂತಾರೆ ಗೊತ್ತಾ? ಗೊತ್ತಿಲ್ಲ. ಸೂಸೈಡ್ ಪಾಯಿಂಟ್. ವಾಟ್? ಹೌದು. ಎಷ್ಟೋ ಜನ ಪ್ರೇಮಿಗಳು ಜೋಡಿಯಾಗಿ ಬಂದು ಆತ್ಮಹತ್ಯೆ ಮಾಡ್ಕೊಳ್ಳೋ ಜಾಗ ಇದು. ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ನಾವು ಭಗ್ನ ಪ್ರೇಮಿಗಳಂತಲ್ಲ, ಆದಷ್ಟು ಬೇಗ ಮದುವೆ ಮಾಡ್ಕೊಳ್ತಾ ಇದ್ದೀವಿ. ನಾವು ನಿಜವಾದ ಪ್ರೇಮಿಗಳು. ಆದ್ರೂ ನಾವಿಬ್ರು ಮದುವೆ ಮಾಡ್ಕೋಬೇಕಾದ್ರೆ ಸಮಾಜದಿಂದ, ಕಾನೂನಿಂದ ಅಡ್ಡಿ ಆತಂಕಗಳಿವೆ. ಅದಕ್ಕೆ ನಾವು ನಿರ್ಧಾರಕ್ಕೆ ಬಂದಿದ್ದೀನಿ. ಏನದು? ನಾವು ಒಬ್ಬರನ್ನೊಬ್ಬರು ಬಿಟ್ಟಿರೋಕ್ಕಾಗಲ್ಲ. ಕರೆಕ್ಟ್? ಕರೆಕ್ಟ್. ನಿನಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನನಗೋಸ್ಕರ ನೀನು ಏನ್ ಬೇಕಾದ್ರೂ ಮಾಡ್ತೀಯ. ಕರೆಕ್ಟ್? ಕರೆಕ್ಟ್. ಅದಕ್ಕೆ ನಾವಿಬ್ರು ಒಂದಾಗೋಣ. ಎಲ್ಲರನ್ನು ಬಿಟ್ಟು ದೂರ ಹೋಗೋಣ. ಅಲ್ಲಿ ನಮ್ಗೆ ಯಾರು ಅಡ್ಡಿ ಬರಲ್ಲ. ಸ್ವೇಚ್ಛೆಯಿಂದ ಪ್ರೀತಿಸ್ಬೋದು. ಹೋಗೋಣ? ಖಂಡಿತವಾಗಿ. ಎಲ್ಲಿ ಹೋಗೋಣ? ಸ್ವಿಟ್ಜರ್ಲ್ಯಾಂಡ್, ಹಾಲೆಂಡ್, ಸ್ಕಾಟ್ಲೆಂಡ್, ಎಲ್ಲಿಗೆ? ಸ್ವರ್ಗದ ಲ್ಯಾಂಡ್ಗೆ. ಆದಿತ್ಯ, 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 ಏನ್ ಮಾಡ್ತಿದ್ಯಾ? ನಿಂತರೆ ಹೇಳ್ದೆ, ನನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ. ಕಮ್ ಆನ್, ಲೆಟ್ಸ್ ಟ್ರೈ. ಆದಿತ್ಯ. ಹಲೋ, ಯಾರು ಉತ್ತಮನ? ನಮಸ್ಕಾರ ಅಮ್ಮ. ಏನಮ್ಮ, ಆದಿತ್ಯ ಅವರು ಕ್ಲೈಮ್ಯಾಕ್ಸ್ ಏನು ಅಂತ ಡಿಸೈಡ್ ಮಾಡ್ಬಿಟ್ರಾ? ಮಾಡ್ಬಿಟ್ರು. ಏನು ಅಂತ ಡಿಸೈಡ್ ಮಾಡಿದ್ರು? ಹೆಂಡತಿ ಭಾರತಿ ಜೊತೆನಾ ಇಲ್ಲ ಪ್ರೇಯಸಿ ಪ್ರೇಮನ್ ಜೊತೆನಾ? ಪ್ರೇಯಸಿ ಜೊತೆಲಿ. ಫಿನಿಶಿಂಗ್ ಎಕ್ಸ್ಟ್ರಾಡಿನರಿ ಅಮ್ಮ. ಅದ್ ಸರಿ ಅಮ್ಮ, ಹೆಂಡತಿ ಭಾರತಿ ಕ್ಯಾರೆಕ್ಟರ್ನ ಹಾಗಮ್ಮ ಡಿಸೈಡ್ ಮಾಡಿದ್ರು? ಸತ್ ಹೋಗ್ತಾಳೆ. ಎಕ್ಸ್ಟ್ರಾಡಿನರಿ ಅಮ್ಮ, ಇದಿನ್ನೂ ಎಕ್ಸ್ಟ್ರಾಡಿನರಿ ಅಮ್ಮ. ಅವಳು ಸತ್ರೇನೆ ಅವಳ ಕ್ಯಾರೆಕ್ಟರ್ಗೆ ಹೈಲೈಟ್ ಆಗೋದು. ಅದಕ್ಕೆ ಈ ನಿರ್ಧಾರ ತಗೊಂಡಿದ್ದಾಳೆ. ನಿನ್ಗೇನು ಹೊಚ್ಕೆ ಚಳಿದ್ಯಾ? ನಾವ್ ಯಾಕೆ ಸಾಯ್ಬೇಕು? ಪ್ರೀತಿಗೋಸ್ಕರ ಸಾವಲಾದ್ರೂ ಪ್ರೀತಿಸೋಣ. ಕಮ್ ಆನ್. ಬರಲ್ಲ. ಬಾ. ನಾನ್ ಬರಲ್ಲ. ಕಮ್ ಆನ್. ನಾನ್ ಬರಲ್ಲ. ಬಾ ಸೈನ್. ನನಗ್ ಸಾಯೋಕೆ ಇಷ್ಟ ಇಲ್ಲ. ನೋಡು, ಒಬ್ರಿಗೋಸ್ಕರ ಒಬ್ಬ ತ್ಯಾಗ ಮಾಡದೆ ನಿಜವಾದ ಪ್ರೀತಿ. ಬದುಕಿರುವಾಗಂತೂ ಒಂದಾಗಕ್ಕಾಗಲಿಲ್ಲ, ಸಾವಲಾದ್ರೂ ಒಂದಾಗೋಣ. ಅಲ್ಲಮ್ಮ, ಅವಳು ಸತ್ತೋಗ್ತಾಳೆ ಅಂತ ಹೇಳಿದ್ರಲ್ಲ, ಹೇಗಮ್ಮ ಸಾಯ್ತಾಳೆ? ನೇಣು ಹಾಕೊಂಡು ಸಾಯ್ತಾಳ ಇಲ್ಲ ಬಾವಿಗೆ ಬಿದ್ದು ಸಾಯ್ತಾಳ? ನಿದ್ರೆ ಮಾತ್ರೆಗಳು ನುಂಗಿ. ಚೆನ್ನಾಗಿದಮ್ಮ, ತುಂಬಾ ಚೆನ್ನಾಗಿದೆ. ಆಮೇಲೆ ತನ್ನ ಸಾವಿಗೆ ಯಾರು ಕಾರಣ ಅಲ್ಲ ಅಂತ ಕಾಗ್ದ ಬರೆದಿಟ್ಟಿದ್ದಾಳೆ. ಆಕೆ ಮುಂದಾಲೋಚನೆಗೆ 2 ಕೈ ಎತ್ತಿ ನಮಸ್ಕಾರ ಮಾಡ್ಬೇಕಮ್ಮ. ಇಲ್ದೆ ಹೋಗಿದ್ರೆ ಆಕೆ ಸಾವಿಗೆ ಗಂಡನೋ ಇಲ್ಲ ಪ್ರೇಯಸಿನೋ ಕಾರಣ ಅಂತ ಆ ಪೊಲೀಸ್ನವರು ಅವರಿಬ್ಬರನ್ನು ಸುಖವಾಗಿರಕ್ಕೆ ಬಿಡ್ತಾ ಇರ್ಲಿಲ್ಲ ಅಮ್ಮ. ಚೆನ್ನಾಗಿದಮ್ಮ, ಚೆನ್ನಾಗಿದೆ. ಆಮೇಲೆ ಭಾರತಿ ನಿದ್ರೆ ಮಾತ್ರೆಗಳು ನುಂಗೋಕೆ ಗ್ಲಾಸಿಗೆ ನೀರ್ ಹಾಕೊಂಡ್ಲು. ಆಮೇಲೆ ಆಮೇಲೆ ಮಾತ್ರೆಗಳನ್ನ ರೆಡಿ ಮಾಡ್ಕೊಂಡ್ಲು. ವೆರಿ ಗುಡ್, ವೆರಿ ಗುಡ್. ಮೊದಲನೇ ಮಾತ್ರೆ ತಗೊಂಡು ಆಯ್ಕೆ ಹಾಕೊಂಡ್ಲು. ತುಂಬಾ ಚೆನ್ನಾಗಿದೆ, ಇದಿನ್ನೂ ತುಂಬಾ ಚೆನ್ನಾಗಿದೆ. ಆಮೇಲೆ ಎರಡನೇ ಮಾತ್ರೆನ ಕೈಗೆ ತಗೊಂಡ್ಲು. ಛೇ, ಇದಕ್ಕೆ ನೋಡಿ ಅಮ್ಮ ಬೋರು ಅಂತ ಹೇಳೋದು. ಒಂದೊಂದು ಮಾತ್ರೆ ತಗೋತಾ ಇದ್ರೆ ಜನಕ್ಕೆ ಬೋರ್ ಆಗಲ್ವೇನಮ್ಮ?
ಕ್ಲೈಮ್ಯಾಕ್ಸ್ ಬೇರೆ ಇದು. ಅದಕ್ಕೆ ಹೇಳೋದು ಒಟ್ಟಿಗೆ 30-40 ಮಾತ್ರೆ ತಗೊಂಡ್ಬಿಟ್ರೆ ಅವಳು ಬೇಗ ಸತ್ತೋಗ್ಬಿಡ್ತಾಳೆ, ನರೇಶನ್ ಸ್ಪೀಡ್ ಆಗುತ್ತೆ, ಟೆನ್ಷನ್ ಬಿಲ್ಡಪ್ ಆಗ್ಬಿಡುತ್ತೆ ಅಲ್ವೇ? ನೀವ್ ಹೇಳ್ದಾಗೆ ಜಾಸ್ತಿ ಮಾತ್ರೆಗಳನ್ನೇ ನುಂಗ್ದೆ. ಅಮ್ಮ ನೀವು ನುಂಗುದ್ರ? ನುಂಗ್ಬೇಕಾದ್ದು ಭಾರತಿ ತಾನೇ ಅಮ್ಮ? ಭಾರತಿನೇ ನುಂಗುದ್ಲು. ಅಬ್ಬಾ ಆಗ ಹೇಳಿ ಇಲ್ಲಿ ಎದೆ ಡವ ಡವ ಅಂತ ಹೊಡ್ಕೊಂಡ್ಬಿಡ್ತು. ಪುತ್ರ ಸಾವ್ಗತ್ರ ಆಗ್ತಿದ್ದಾಳೆ. ಪುತ್ರ ಸಾವ್ಗ ಹತ್ರ ಆಗೋದು ಅಂದ್ರೆ ಏನಮ್ಮ? ಅಮ್ಮ ಅಮ್ಮ ನೀವೇನಮ್ಮ ಮಾತಾಡ್ತಾ ಇದ್ದೀರಾ? ಪುತ್ರ ಅಲ್ಲ, ಭಾರತಿ ಭಾರತಿ ಸಾವ್ಗತ್ರ ಆಗ್ತಿದ್ದಾಳೆ. ನೀವೆಲ್ಲೋ ಕ್ಯಾರೆಕ್ಟರ್ ಅಲ್ಲಿ ಡೀಪ್ ಆಗಿ ಇನ್ವಾಲ್ವ್ ಆಗ್ಬಿಟ್ಟಿದ್ದೀರಾ, ಅದಕ್ಕೆ ಈಗೆಲ್ಲ ಮಾತಾಡ್ತಾ ಇದ್ದೀರಾ. ಮುಂದಕ್ಕೇನಾಯ್ತಮ್ಮ? ಏನಮ್ಮ ಅದು ಶಬ್ದ? ಹಲೋ ಆದಿತ್ಯ ಅವ್ರು ಬರ್ದಿರೋ ಕತೆ ನೀವು ಓದ್ತಾ ಇದ್ದೀರೋ ಇಲ್ಲ ನೀವು ಮಾಡ್ತಾ ಇರೋದನ್ನ ನನಗೆ ಹೇಳ್ತಾ ಇದ್ದೀರೋ? ಹೇಳಿಮ್ಮ ಅಮ್ಮ, ಉತ್ತರಮ್ಮ ಅಮ್ಮ. ಹಲೋ 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 ಅಮ್ಮ, ಉತ್ತರಮ್ಮ. ಹಲೋ, ಹೌದು, ನಾನು ಸಾಕ್ತಾ ಇದ್ದೀನಿ. ಅಯ್ಯೋ ಅಮ್ಮ, ಬೇಡಿಮ್ಮ, ದಯವಿಟ್ಟು ಬೇಡಿಮ್ಮ, ನೀವು ಮಾತ್ರೆ ತಗೋಬೇಡಿ. ನಾನು ಯಾವಾಗ್ಲೂ ನುಂಗ್ಬಿಟ್ಟೆ. ನೀವ್ಯಾಕಮ್ಮ ನುಂಗ್ಬೇಕು? ನೀವ್ಯಾಕಮ್ಮ ಸಾಯ್ಬೇಕು? ಹೆಂಡತಿ ಸಾಯೋದೆ ಕರೆಕ್ಟ್ ಅಂತ ನೀವ್ ತಾನೇ ಹೇಳಿದ್ರಿ. ಅಯ್ಯೋ 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 ಅಮ್ಮ, ನಾನೊಬ್ಬ ಮುಟ್ಟಾಳ ಅಮ್ಮ. ಅದು ಒಂದು ಕತೆ ಅಂತ ತಿಳ್ಕೊಂಡು ನಾನು ಆತರ ಹೇಳ್ದೆ ಅಮ್ಮ. ಅದು ನಿಮ್ಮ ಜೀವನದ ಕತೆ ಅಂತ ಗೊತ್ತಿದ್ರೆ ನಾನು ಆತರ ಹೇಳ್ತಾ ಇರ್ಲಿಲ್ಲ ಅಮ್ಮ, ಹೇಳ್ತಾ ಇರ್ಲಿಲ್ಲ ಅಮ್ಮ. ಅಮ್ಮ ನಾನು ಈಗಲೇ ಅಲ್ಲಿಗೆ ಬರ್ತಾ ಇದ್ದೀನಮ್ಮ. ಬೇಡ, ನೀವ್ ಬರ್ಬೇಡಿ. ನೀವ್ ಬರೋದ್ರೊಳಗೆ ನಾನು ಅಯ್ಯೋ ದೇವ್ರೆ, ಈಗೇನ್ ಮಾಡೋದು? ಈಗೇನು ಹೆಗ್ಡೆ, ಉತ್ತರಮ್ಮ ಅವರು ಸಾಯ್ಬೇಕು ಅಂತ ನಿದ್ದೆ ಮಾತ್ರೆಗಳು ತಗೊಂಡ್ಬಿಟ್ಟಿದ್ದಾರೆ. ಈ ವಿಷಯನ ಆದಷ್ಟು ಬೇಗ ಹೋಗಿ ಆದಿತ್ಯರು ತಿಳಿಸು. ಅವ್ರಿಗೆ ಪ್ರಜ್ಞೆ ಹೋಗ್ತಾರಾಗಿ ನಾನ್ ನೋಡ್ಕೋತೀನಿ. ಈಗಲೇ ಹೋಗಿ ತಿಳಿಸ್ತೀನಿ. ನನಗೋಸ್ಕರ ನೀನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅಂದೆ. ಏನೋ ಮಾತು ಹೇಳ್ದೆ. ನನ್ನ ಪ್ರೀತಿಗಿಂತ ನಿನ್ ಪ್ರಾಣನೇ ಹೆಚ್ಚಾಗೋಯ್ತಾ? ಹೌದು, ನನಗ್ ಪ್ರೀತಿಗಿಂತ ಪ್ರಾಣನೇ ಮುಖ್ಯ. ನಾನು ನಿನ್ನ ಪ್ರೀತಿಸ್ಲಿಲ್ಲ, ನನಗ್ ನೀನ್ ಇಷ್ಟ ಇಲ್ಲ. ಹೆತ್ತವ್ರಿಗೆ, ಓಟ ಹುಟ್ಟಿದವಳಿಗೆ, ಪ್ರೀತಿಸ್ತವನಿಗೆ ಯಾರಿಗೂ ಪ್ರೀತಿ ಹಂಚಕ್ಕಾಗ್ತಾರೆ. ನೀನು ಮನುಷ್ಯಲೇ ಅಲ್ಲ, ಮೃಗ. ಪ್ರೀತಿಗರ್ಥ ಪುತ್ರ, ತಂಗಿಗರ್ಥ ಪುತ್ರ.
ಹೆಂಡತಿಗರ್ಥ ಉತ್ತರ, ನಿಜವಾದ ಸೌಂದರ್ಯಕ್ಕರ್ಥ ಉತ್ತರ. ಅದು ಅದು ಉತ್ತದ ಮಾವುದು ನಿದ್ದೆ ಮತ್ತೆ ತಗೊಂಡು ಆತ್ಮದಲ್ಲಿ ತಾವು ಬದುಕಿನ ಮಧ್ಯೆ ಹೋದಾಡ್ತಾ ಇದ್ದಾಳೆ. ನಿಲ್ಲು. ಉತ್ತರ ಸತ್ತಿದಾಳೋ ಇಲ್ವೋ ಅಂತ ನೋಡಕ್ ಬಂದ್ಯಾ? ಇಲ್ಲ ಅವಳಿಗೆ ಇನ್ನೊಂದಷ್ಟು ವಿಷ ಕೊಟ್ಟು ಸಾಯಿಸ್ಬೇಕು ಅಂತ ಬಂದ್ಯಾ? ಇಲ್ಲ ಅವಳ ಪ್ರಾಣ ಬಿಡೋಕ್ ಮುಂಚೆ ಡೈವೋರ್ಸ್ ಪೇಪರ್ಗೆ ಸೈನ್ ಹಾಕಿಸ್ಕೋಬೇಕು ಅಂತ ಬಂದ್ಯಾ? ಯಾಕೆ ಬಂದೆ? ಪ್ರೀತಿ ಹೆಸರಿನಲ್ಲೊಬ್ಬಳನ್ನ, ಮದ್ವೆ ಹೆಸರಿನಲ್ಲೊಬ್ಬಳನ್ನ ಮೋಸ ಮಾಡಿ ಅವ್ರ ಬಾಳ್ನ ನಾಶ ಮಾಡ್ದೆ. ನಮ್ ಮಕ್ಕಳನ್ನ ನಮಗೆ ಆಗದೆ ಇರೋ ಹಾಗೆ ಮಾಡ್ದೆ. ನಾವ್ ಏನ್ ಪಾಪ ಮಾಡಿದ್ವಿ ಅಂತ ನಮ್ಗೆ ಈ ಶಿಕ್ಷೆ ಕೊಡ್ತಿದೀಯಾ? ಕಾಲ ಮಕ್ಕಳು ಮರಿಯೊಂದಿಗೆ ಬಾಳ್ಬೇಕಾದ ನನ್ನ ತಾಯಿನ ವಿಷ ಕುಡಿ ಹಾಗೆ ಮಾಡಿದೆ. ನಿನಗೇನ್ ಅನ್ಯಾಯ ಮಾಡಿದ್ಲು ಅಂತ ಈ ತರ ಮಾಡಿದೆ ನೀನು? ನೀನ್ ಕೇಳಿದ ತಕ್ಷಣ ನಿನ್ ಕೈಲಿ ತಾಳಿ ಕಟ್ಟಿಸಿ ನೋಡಿದಕ್ಕ? ಹೆಂಡತಿಯಾಗಿ ಪ್ರೀತಿಸಿ ಹೊಂದಿದ್ದಕ್ಕ? ಇಲ್ಲ ಇನ್ನೊಂದು ಹುಡುಗಿಯಿಂದ ನೀ ಬಿದ್ದಿದ್ದನ್ನ ತಡೆದಿದ್ದಕ್ಕ? ಯಾವ್ದಕ್ಕೆ ಯಾವ್ದಕ್ಕೆ ಅವಳು ಬಾಳ್ನ ಈ ತರ ನಾಶ ಮಾಡಿದೆ? ನಾಶ ಮಾಡ್ತಿರೋದು ನಾನಾ ನೀವಾ? 20 ವರ್ಷದಿಂದ ಪ್ರಜ್ಞಾ ನಿಮ್ಮನೆಲ್ಲ ನಿಮ್ಮ ಹತ್ರನೇ ಬೆಳೀತಾ ಇದ್ರೆ ಅವಳ ಯೋಚನೆಗಳು ಹೇಗಿತ್ತು, ಅವಳ ಮನಸ್ಸು ಯಾವ ರೀತಿ ಬೆಳೀತಾ ಇತ್ತು ಅಂತ ಯಾವತ್ತಾದ್ರೂ ಒಂದಿನ ಅದು ಗಮನಿಸಿದ್ರ? ಇಲ್ಲ. ಆ ರೀತಿ ನೀವು ಗಮನಿಸಿದ್ರೆ ಇವತ್ತು ನಿಮಗೆ ಸ್ಥಿತಿ ಬರ್ತಿರ್ಲಿಲ್ಲ. ನಾನು ಪ್ರತಿ ಕ್ಷಣನೂ ಉತ್ತರಾಗ ಹತ್ರ ಆಗ್ಬೇಕು ಅಂತ ಪ್ರಯತ್ನ ಪಟ್ಟೆ. ಆದ್ರೆ ಅವಳು ನನ್ನಿಂದ ದೂರ ದೂರ ಆಗ್ತಾನೆ ಬಂದ್ಲು. ಗಂಡ ಜೊತೆ ಹೇಗೆ ನೋಡ್ಕೋಬೇಕು ಅಂತ ತಾಯಿಯಾಗಿ ನೀವು ಯಾವತ್ತಾದ್ರೂ ಅವಳು ಹೇಳಿದ್ರ? ಯಾವತ್ತಾದ್ರೂ ಪ್ರಜ್ಞಾನ ಉತ್ತರನ ಒಂದೇ ಸಮ ನೋಡಿದೀರಾ? ಒಂದೇ ಸಮ ಬೆಳೆಸಿದಿರಾ? ತಾಯಿ ಇಲ್ದರೆ ಮಗು ಯಾವ ಕೊರತೆನೂ ಬರ್ದೇ ಇರಲಿ ಅಂತ ಪ್ರಜ್ಞಾಗೆ ತಗೊಳ್ಳೋದ್ರ ಮಾತ್ರ ಕಳಿಸ್ತೀರಿ, ಉತ್ತರಾಗೆ ಕೊಡೋದ್ರ ಮಾತ್ರ ಕಳಿಸ್ತೀರಿ. ಯಾಕೆ? ಸೌತಿ ಮಗಳನ್ನ ದೂರ ಮಾಡಿ ಸ್ವಂತ ಮಗಳನ್ನ ಚೆನ್ನಾಗಿ ನೋಡ್ಕೊತೀರ ಅಂತ 4 ಜನ ಏನಾದ್ರೂ ಅಂತಾರೇನೋ ಭಯದಿಂದ. ಅದಕ್ಕೆ ಸೋಲೋದು ಉತ್ತರಾಗೆ, ಗೆದ್ದು ಸಂತೋಷ ಪಡೋದು ಪ್ರಜ್ಞಾಗೆ ಚೆನ್ನಾಗಿ ಅಭ್ಯಾಸ ಆಗೋಯ್ತು. ನನ್ನ ಕಥೆಗಳನ್ನ ಮೆಚ್ಚಿ ಪತ್ರಗಳು ಬರಿತಾ ಇದ್ದು ಉತ್ತರ ಅಂತ ನಿಮ್ಗೆ ಗೊತ್ತಿತ್ತು. ನಾನು ಪ್ರೀತಿಸಿದ್ದು ಉತ್ತರ ಪತ್ರಗಳನ್ನ ಉತ್ತರ ಅಂತ ನಿಮ್ಗೆ ಗೊತ್ತಿತ್ತು. ನಾನು ಪ್ರಜ್ಞಾನ ಉತ್ತರ ಅಂತ ತಪ್ಪು ತಿಳ್ಕೊಂಡಿದ್ದು ನಿಮ್ಗೆ ಗೊತ್ತಿತ್ತು. ಆ ನಿಜ ಅವತ್ತೇ ಹೇಳ್ತಿದ್ರೆ ಇದೆಲ್ಲ ಯಾಕೆ ನಡೀತಾ ಇತ್ತು? ಇಷ್ಟು ದಿನ ಉತ್ತರನ ನಿಮ್ಮ ಮನೇಲಿ ಮೀನಿನಾಗಿ ನೋಡ್ತಾ ಇದ್ರಿ. ಆದ್ರೆ ಅದಕ್ಕೂ ಕಣ್ಣಿರುತ್ತೆ. ಕಣ್ಣೀರು ಸುರಿಸುತ್ತಂತೆ ಯಾಕೆ ನಿಮ್ಗೆಲ್ಲ ಗೊತ್ತಾಗ್ಲಿಲ್ಲ? ಆ ನಿಜ ತಿಳಿಸೋಕೋಸ್ಕರನೇ ಇವತ್ತು ನಾನು ಈ ನಾಟಕ ಆಡಿದ್ದು. ನಾವು ಉತ್ತರಾಗಿ ಹತ್ರ ಆಗ್ಬೇಕು ಅಂತಿದ್ದಾಗ ಪ್ರಜ್ಞಾ ಬಂದ್ಲು. ನಾನು ಪ್ರಜ್ಞಾಗೆ ಹತ್ರ ಆಗಿ ಉತ್ತರಾಗೆ ದೂರ ಇರೋ ನಾಟಕ ಮಾಡಿದೆ. ನಾನು ನಿಜವಾಗ್ಲೂ ಪ್ರೀತಿಸಿದ್ದು ಉತ್ತರನ, ನಾನು ಅಭಿಮಾನಿಸಿದ್ದು ಉತ್ತರನ. ಉತ್ತರ ನನ್ನ ಪ್ರಾಣ, ಉತ್ತರ ನನ್ನ ಸರ್ವಸ್ವ. ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಎಲ್ಲ ಜನ್ಮದಲ್ಲೂ ಉತ್ತರನೇ ನನ್ನ ಹೆಂಡತಿ. ಮಿಸ್ಟರ್ ಆದಿತ್ಯ, ನೀವು ತುಂಬಾ ಅದೃಷ್ಟವಂತರು. ಶಿ ಈಸ್ ಸೇಫ್. ಉತ್ತರ 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 ಉತ್ತರ, ನಾನು ನಿನ್ನ ಆದಿತ್ಯ ಬಂದಿದ್ದೀನಿ. ನೋಡು, ಇಲ್ಲಿ ನೋಡು. ಸಾಯ್ಲಿಲ್ವಾ? ಇಲ್ಲ ಉತ್ತರ, ನೀನ್ ಸತ್ರೆ ನಾನು ಬದುಕಿರ್ತೀನ? ಇಲ್ಲ. ಹೌದು ಉತ್ತರ, ಆದಿತ್ಯ ಯಾವತ್ತಿದ್ರು ನಿನ್ನವನೇ. ನೀನಿಲ್ದೆ ಆದಿತ್ಯ ಬದುಕಲ್ಲ. ಆದಿತ್ಯಗೆ ನೀನು ಬೇಕು, ನಿನ್ನ ಪ್ರೀತಿ ಬೇಕು, ನಿನ್ ಜೊತೆಲಿ ಬಾಳ್ಬೇಕು. ನಿಂದೆ ನಿಜವಾದ ಪ್ರೀತಿ. ನೀನು ಸೋತು ಗೆದ್ದೆ ಅಕ್ಕ. ಹೌದು ಉತ್ತರ, ಇಷ್ಟು ದಿನ ನಾನ್ ನಂಬರ್ 1, ನೀನ್ ನಂಬರ್ 2, ಈಗ ನೀನೇ ನಂಬರ್ 1.